ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸದಸ್ಯರ ಮಾಡಿ ಅವ್ರನ್ನ ನೇಮಕ ಮಾಡಿ ಕರೀತಾರೆ. ಹಾಗಾಗಿ ಆ ಏನು ಜಾತಿ ಒಳ ಮೀಸಲಾತಿ ಬಗ್ಗೆ ಅಥವಾ ನಾಗಭೂಷಣ್ ದಾಸ್ ಒಳ ಮೀಸಲಾತಿ ಜಾತಿ ಬಗ್ಗೆ ಈ ತಿಂಗಳು ಅಂದ್ರೆ ಜನವರಿ 31 ಕೊನೆ ದಿನ ಆಗಿರುತ್ತೆ. ಅಂದ್ರೆ ಈ ಏನು SC ಅಲ್ಲಿ ಬರುವಂತಹ 101 ಜಾತಿಗಳು ಅದಕ್ಕೆ ಅಪೇಕ್ಷಣೆ ಏನಾದರೂ ಸಲ್ಲಿಸೋದಿದ್ರೆ ಅದನ್ನ ನೀವು ಸಲ್ಲಿಸಬಹುದು ಅಂತ ಹೇಳಿದ ಅಂದ್ರೆ ಆ ಜಾತಿ ಏನು ವರದಿ ಕೊಟ್ಟಿದಾರಲ್ವಾ ಆ ಪ್ರಕಟಣೆ ಆಧಾರದ ಮೇಲೆ ನಮಗೆ ಅಪೇಕ್ಷಣೆಯನ್ನು ಹಾಕ್ತಾ ಈ ಒಂದು ಪ್ರಸ್ತಾವನೆ. ಈಗ ನಾವು ಎಕ್ಸಾಂಪಲ್ ಹೇಳೋದಾದ್ರೆ ಇಡೀ ಕರ್ನಾಟಕದಲ್ಲಿ ಸುಮಾರು 22 ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಾ ಕಡೆನೂ ನಾವು ಬಂಜಾರ ಸಮಾಜದ ಜನರಿದ್ದೀವಿ. ಎಲ್ಲಾ ಕಡೆನೂ ನಾವು ಏನ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದೀವಿ. ಆದ್ರೆ ಇಡೀ ಸುಮಾರು ಎಲ್ಲಾ ತಾಂಡಗಳಿಂದ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಇನ್ನೂರಿಗೂ. ಕೆಲವು ನಾವೆಲ್ಲ 20 ಡಿಸ್ಟ್ರಿಕ್ಟ್ ಅಲ್ಲಿ ಹಾಕಿದ್ದು ಅದರಲ್ಲಿ 8 ತಾಲೂಕುಗಳಿಗೆ ಮಾತ್ರ ಮಾಹಿತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿ ಲಭ್ಯ ಇಲ್ಲ, ಮತ್ತೆ ಜನಗಳ ಬಗ್ಗೆನೂ ಮಾಹಿತಿ ಇಲ್ಲ, ತಾಂಡಗಳ ಬಗ್ಗೆನೂ ಮಾಹಿತಿ ಇಲ್ಲ. ಸೊ ಹಾಗಾಗಿ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ನೀವು ಇದರ ಬಗ್ಗೆ ಮಾಹಿತಿ ನೀಡಿ ಅನ್ನೋದು ನಮ್ಮ ಕೋರಿಕೆ. 2011 ಮಾತ್ರ ಜಾತಿ ಗಣಿತ ಆಗಿದೆ. ಆದ್ರೆ 2011ರಿಂದ 24-25 ಯಾವುದೇ ರೀತಿ ಜಾತಿ ಗಣಿತ ಆಗಿಲ್ಲ. ಈ 15 ವರ್ಷದ ಒಂದು ಆಧಾರ ಮಾಡೋದಾದ್ರೆ ಒಂದು 10% ಅಥವಾ 15% ಅನ್ನು ಮಾಡೋದಾದ್ರೂ ಕಳೆದ 2011ರಲ್ಲಿ ಬರೀ 12 ಲಕ್ಷ 13 ಲಕ್ಷ ನಮ್ಮ ಜನಸಂಖ್ಯೆ ತೋರಿಸಿದ್ದಾರೆ. ಆದ್ರೆ ಇಡೀ ಕರ್ನಾಟಕದಲ್ಲಿ ಸುಮಾರು 40ರಿಂದ 50 ಏಕಾಏಕಿ ಈ ಒಳ ಮೀಸಲಾತಿಯನ್ನ ನೀವು ಜಾರಿ ಮಾಡ್ತೀವಿ ಅಂತ ಹೇಳಿ ಅಂತ ಅವರು ತುಂಬಾನೇ ಸುಮಾರು 50 ಮುಖ್ಯವಾಗಿ ಏನಂತ ಹೇಳಿದ್ರೆ ನ್ಯಾಯಮೂರ್ತಿ ಆದಂತಹ ಶ್ರೀ ನಾಗಮೋಹನ್ ದಾಸ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಪರಿಶಿಷ್ಟ ಜಾತಿ ಉಪವರ್ಗಗಳನ್ನು ಮಾಡೋದರ ಸಲುವಾಗಿ ವರ್ಗೀಕರಣಗೊಳಿಸಲು ದಿ ಕಮಿಷನ್ ಆಫ್ ಇನ್ಫ್ಯಾಕ್ಟ್ 1905 ಕಾಯ್ದೆ ಅಡಿಯಲ್ಲಿ ಆದೇಶ ನೀಡಿತ್ತು. ಆ ಕಾಯ್ದೆ ಪ್ರಕಾರ ಏನು ಸುಮಾರು 101 ಜಾತಿಗಳು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಮಾಡಿರ್ತಾರೆ. ಯಾವುದಾದ್ರೂ ಅಬ್ಜೆಕ್ಷನ್ ಹಾಕೋದಾದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು ಅಂತೇಳಿ ಅಂತ ನಾವು ಅದಕ್ಕೆ ಅಬ್ಜೆಕ್ಷನ್ ಅನ್ನ ನೀಡ್ತಾ ಇದ್ದೀವಿ. ಅದನ್ನ ಮತ್ತೆ ಈ ಒಂದು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬಾರ್ದು. ಯಾಕಂದ್ರೆ ನೀವು ಕಂಪ್ಲೀಟ್ ಆಗಿ ಈ 2 ತಿಂಗಳಲ್ಲಿ ನೀವು ಯಾವುದೇ ಒಂದು ತಾಂಡಗಳಿಗೆ ಅಥವಾ ಯಾವುದೇ ಒಂದು ಡಿಸ್ಟ್ರಿಕ್ಟ್ಗಳಿಗೆ ಕಂಪ್ಲೀಟ್ ಆಗಿ ಅಲ್ಲಿ ಮಾಹಿತಿಯನ್ನು ಪಡೆದಂಗೆ ಅಲ್ಲಿ ಮಾಹಿತಿಯನ್ನು ಪಡೆದೆ ಮತ್ತೆ ಅದನ್ನು ಏಕಾಏಕಿ ಜಾರಿ ಮಾಡ್ತೀವಿ ಅಂತ ಹೇಳಿದೀವಿ. ನೀವು ಹೇಳ್ತಿರೋದು ಅದು ಸರಿಯಲ್ಲ. ಯಾಕಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ನಾವು RTಯಲ್ಲಿ ನಾವು ನಮ್ಮ ತಾಂಡಗಳ ಬಗ್ಗೆ ಮತ್ತು ಜನಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಸುಮಾರು 29 ಡಿಸ್ಟ್ರಿಕ್ಟ್ಗಳಲ್ಲಿ ಎಲ್ಲಿಯೂ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕಿಲ್ಲ. ಯಾವುದೇ ತಾಂಡಗಳು ಇನ್ನೂ ಸೇರ್ಪಡೆಗಳು ಆಗಿಲ್ಲ. ಅಲ್ಲಿ RT ಪ್ರಕಾರ ನಾವು ಮಾಹಿತಿ ಪಡೆದಾಗ ಎಲ್ಲೂ ಸೇರ್ಪಡೆಗಳು ಆಗಿಲ್ಲ. ಹಾಗಾಗಿ ಅದನ್ನು ಕಂಪ್ಲೀಟ್ ಆಗಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ಮೇಲೆ ನೀವು ಅದನ್ನು ಜಾರಿಗೆ ಮಾಡಿರಿ, ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದರೆ ಪೂರ್ಣ ಮಾಹಿತಿಯನ್ನು ಪಡೆದೇ ಇದೆ ನೀವು ಕಂಪ್ಲೀಟ್ ಆಗಿ ಅದನ್ನು ಜಾರಿ ಮಾಡ್ತೀವಿ ಅನ್ನೋದು ಅದು ಅಕ್ಷಮ್ಯ ಆಗುತ್ತೆ. ಯಾಕಂದರೆ ಸುಮಾರು ಇಡೀ ಕರ್ನಾಟಕದಲ್ಲಿ ನಮ್ಮ ಜನಸಂಖ್ಯೆ ನೋಡೋದಾದ್ರೆ 50 ಲಕ್ಷ ಮೀರ್ಪಟ್ಟಿದ್ದೀವಿ. ಆದರೆ ಇಲ್ಲಿ ನೀವು 2011ರ ಒಂದು ಏನು ಜನಗಣತಿ ಬೇಸಸ್ ಮೇಲೆ ಹೇಳೋದಾದರೆ 11 ಲಕ್ಷ ಅಂತ ತೋರಿಸಿದ್ದೀರಾ. ಈ 15-20 ವರ್ಷದಲ್ಲಿ ನಮ್ಮ ಒಂದು ಜನಸಂಖ್ಯೆಗಳು ಜಾಸ್ತಿ ಆಗಿದೆ, ಬೇರೆಯವರ ಜಾತಿಗಳು ಜಾಸ್ತಿ ಆಗಿದೆ. ಹಾಗಾಗಿ ಪೂರ್ತಿಯಾದ ಮಾಹಿತಿಯನ್ನು ಪಡೆದುಕೊಂಡು ನೀವು ಜಾರಿ ಮಾಡೋದು ಒಳ್ಳೆಯದು. ಅದಾದಮೇಲೆ ಬಂಜಾರ ಜನಾಂಗದ ಒಂದು ಆರ್ಥಿಕ ಸ್ಥಿತಿ ಅಥವಾ ಸಾಮಾಜಿಕ ಸ್ಥಿತಿಗಳು ನೋಡಿದ್ರೆ ತುಂಬ ಶೋಚನೀಯ ಸ್ಥಿತಿಯಲ್ಲಿ ಇದ್ದೀವಿ. ಸುಮಾರು ನಮ್ಮ ಜನರು ಸುಮಾರು 7-8 ತಿಂಗಳು ಗುಳೆ ಹೋಗ್ತಿದ್ದಾರೆ. ಅವ್ರಿಗೆ ಅನೇಕ ತೊಂದರೆಗಳಾಗ್ತಿದ್ದಾವೆ, ಸಾಮಾಜಿಕವಾಗಿ ತೊಂದರೆ ಆಗ್ತಿದೆ, ರಾಜಕೀಯವಾಗಿ ಆಗ್ತಿದ್ದಾವೆ, ತುಂಬಾ ಆಗ್ತಾಯಿದೆ. ಅಲ್ಲೇ ಜನಸಂಖ್ಯೆ ಬೇಸಸ್ ಮೇಲೂ ತೊಂದರೆ ಇದೆ, ಶೈಕ್ಷಣಿಕವಾಗಿ ತೊಂದರೆ ಆಗ್ತಿದ್ದಾವೆ. ಅದನ್ನು ಸರಿಪಡಿಸ್ಕೊಂಡು ನೀವು ಜಾರಿ ಮಾಡಿ. ಅದಾದಮೇಲೆ ಅನೇಕ ರೀತಿ ತೊಂದರೆಗಳು ನೋಡ್ಬೋದು, ಪೇಪರ್ಗಳೇ ಬರ್ಬೋದು, ಎಲ್ಲ ಇದ್ದಾವೆ. ಅದನ್ನು ನೋಡಿ ನೀವು ಜಾರಿ ಮಾಡೋದು ಅಂತ ಹೇಳ್ತಾ ಇದ್ದೀವಿ. ಮೋಹನ್ ದಾಸ್ ಒಳ ಮೀಸಲಾತಿ ಏನು ಮಾಡ್ತಾ ಇದ್ದಾರೆ ಅದನ್ನು ರದ್ದುಪಡಿಸಬೇಕೆಂದು ಕಾರಣ ಏನಂದರೆ ನಮ್ಮ ಜನಾಂಗ ತುಂಬ ಹಿಂದುಳಿದಿದ್ದು, ಜೊತೆಯಲ್ಲಿ ನಮ್ಮ ಒಂದು 11 ವರ್ಷಗಳಿಂದ ಯಾವುದೇ 2011ರಿಂದ ಇಲ್ಲಿವರೆಗೆ ಯಾವುದೇ ಜಾತಿ ಗಣತಿ ಆಗಿರಲಿ ಜನಗಣತಿ ಆಗಿರಲಿ ಆಗಿರೋದಿಲ್ಲ. ಮೊದಲು ಜನಗಣತಿ ಮಾಡಿ ತದನಂತರ ಜಾತಿ ಗಣತಿ ಮಾಡಿ ತದನಂತರದಲ್ಲಿ ಎಲ್ಲ ಅಂಶಗಳನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ತದನಂತರದಲ್ಲಿ ಈ ವಿಷಯಕ್ಕೆ ಕೈ ಹಾಕುವುದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ನಮ್ಮ ಜನಾಂಗ ಇಲ್ಲಿವರೆಗೂ ತುಂಬ ನಾವು ಕಳೆದ ಒಂದು 23ನೇ ತಾರೀಕು ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲಿ ನಾವು RT ಅಡಿಯಲ್ಲಿ ಮಾಹಿತಿ ಹಾಕಿದ್ವಿ. ನಮ್ಮ ತಾಂಡ ಎಷ್ಟುಗಳಿದ್ದಾವೆ ಮತ್ತು ತಾಂಡದ ಜನಸಂಖ್ಯೆಯನ್ನು ನೋಡಿ ಹೇಳಿ ಅಂತ ಹೇಳಿದ್ವಿ. ಆದರೆ ಅಲ್ಲಿ ಸುಮಾರು 20 ಜಿಲ್ಲೆಗಳಲ್ಲಿ ಮಾಹಿತಿ ಕೊಟ್ಟಿರ್ತಾರೆ, ಇನ್ನೊಂದು 8 ಜಿಲ್ಲೆಗಳಲ್ಲಿ ಯಾವುದೇ ಮಾಹಿತಿ ಕೊಟ್ಟಿರುವುದಿಲ್ಲ, ತಾಂಡಗಳು ಇಲ್ಲ, ಜನಗಣತಿ ಕೂಡ ನಡೆದಿರಲಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ನಮ್ಮ ತಾಂಡಗಳೇ ಇಲ್ಲ ಅಂತ ಮಾಹಿತಿ ಸರ್ಕಾರದಿಂದನೇ ಸಿಕ್ಕಿರಬೇಕಾದ್ರೆ ಜನಗಣತಿ ಆಗಿರೋದು ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಜನಗಣತಿ ಮತ್ತು ಜಾತಿ ಗಣತಿ ಆದ ನಂತರ ಈ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.